ಕತೆ ಮರೆತ ಹೂವು. ಮದುವೆಯಾದ ಬಳಿಕ ಅಂಜಲಿ ಮೊದಲ ಬಾರಿಗೆ ಹಳ್ಳಿಯ ಮನೆಗೆ ಕಾಲಿಟ್ಟಳು. ನಗರದಲ್ಲಿ ಬೆಳೆದ ಅವಳಿಗೆ ದೊಡ್ಡ ಬಂಗಲೆ, ಶಾಪಿಂಗ್ ಮಾಲ್, ಕಾಫಿ ಹತ್ತಿರದವರಾಗಿದ್ದವರು. ಆದರೆ ಇಲ್ಲಿ ದೊಡ್ಡ ಅಂಗಳ, ಹಾಳಾದ ಕಲ್ಲಿನ ಮನೆಯ ಗೋಡೆಗಳು, ಬಾವಿಯ ನೀರು, ಹಸುಗಳ ಕೊಟ್ಟಿಗೆ ಇವೆಲ್ಲ ಅವಳಿಗೆ ಹೊಸ ಅನುಭವ. ಅತ್ತೆ ಶಾರದಾ ತುಂಬ ಸರಳ. ಬೆಳಗ್ಗೆ ಎದ್ದು ಮನೆ ತೊಳೆದು ಬಾವಿಯಿಂದ ನೀರು ತಂದು ಅಡುಗೆ ಮಾಡಿ ಹಸುವಿಗೆ ಮೇವು ಹಾಕುವುದು ಇದು ಅವಳ ದೈನಂದಿನ ಜೀವನವಾಗಿತ್ತು. ಅಂಜಲಿ ಈ ಎಲ್ಲವನ್ನು ನೋಡುತ್ತಾ, ಇಷ್ಟು ಕೆಲಸ ಮಾಡಿ ಏನು ಪ್ರಯೋಜನ, ಯಂತ್ರಗಳನ್ನು ಬಳಸಿ ಸುಲಭವಾಗಿ ಮಾಡಬಹುದಲ್ಲ ಎಂದು ಮನಸ್ಸಿನಲ್ಲಿ ನಗುತ್ತಿದ್ದಳು. ಮೊದಲ ವಾರದಲ್ಲಿ ಅಂಜಲಿ ತಾನೇನು ಅತ್ತೆಗೆ ಹತ್ತಿರವಾಗಲಿಲ್ಲ. ದಿನವಿಡೀ ಫೋನ್ನಲ್ಲಿ ಸ್ನೇಹಿತರ ಜೊತೆ ಚಾಟ್, ಫೋಟೋ, ವಿಡಿಯೋ ಕಾಲ್ಗಳಲ್ಲಿ ಮುಳುಗುತ್ತಾ ಇರುತ್ತಿದ್ದಳು. ಶಾರದಾ ಅತ್ತೆ ಇದನ್ನು ಗಮನಿಸುತ್ತಿದ್ದರು. ಏನೂ ಹೇಳದೆ ಮೌನವಾಗುತ್ತಿದ್ದರು. ಆದರೆ ಹೃದಯದಲ್ಲಿ ಸ್ವಲ್ಪ ನೋವು. ಮಗು ಮನೆಗೆ ಬಂದಾಗ ಮೇಲೆ ನನ್ನ ಜೊತೆ 2 ಮಾತು ಕೂಡಾಡುವುದೇ ಇಲ್ಲ. ಬಾಳಿನ ಅನುಭವವನ್ನು ಹಂಚಿಕೊಳ್ಳಬೇಕೆಂದುಕೊಂಡರೂ ಕೇಳುವುದೇ ಇಲ್ಲ. ಒಂದು ಸಂಜೆ ಶಾರದಾ ಹಬ್ಬದ ಸಿದ್ಧತೆಗಾಗಿ ಅಡಿಗೆ ಮಾಡುವಾಗ ಅಂಜಲಿಗೆ ಹೇಳಿದರು, ಮಗುವೆ, ನೀನು ಸ್ವಲ್ಪ ಅನ್ನ ತೊಳೆಯು, ನಾನು ಬಿಸಿಯೂಟ ತಯಾರಿಸುತ್ತೇನೆ. ಅಂಜಲಿ ಫೋನ್ ಕೈಯಲ್ಲಿ ಹಿಡಿದೇ ತಲೆಯಾಡಿಸಿ ಅಸಡ್ಡೆಯಿಂದ ಹೇಳಿದಳು, ಅಮ್ಮ, ನನಗೆ ಗೊತ್ತಿಲ್ಲ. ಹಳ್ಳಿ ರೀತಿಯ ಕೆಲಸ ನೀವು ಮಾಡಿದ್ರೆ ಚೆನ್ನಾಗಿದೆ. ಅತ್ತೆ ಏನೂ ಮಾತನಾಡಲಿಲ್ಲ. ತನ್ನ ಮನಸ್ಸಿನ ನೋವನ್ನು ನುಂಗಿಕೊಂಡಳು. ಆ ರಾತ್ರಿ ಮಲಗುವಾಗ ಅವಳು ದೇವರ ಮುಂದೆ ಪ್ರಾರ್ಥಿಸಿದಳು, ದೇವರೇ, ನನ್ನ ಸೊಸೆ ಒಳ್ಳೆಯ ಹುಡುಗಿ, ಆದರೆ ನನ್ನ ಹತ್ತಿರವಾಗಲಿ, ಮನೆತನದ ಮಮತೆ ಅರಿತುಕೊಳ್ಳಲಿ. ಮರುದಿನ ಹಳ್ಳಿಯಲ್ಲಿ ಹೂವಿನ ಹಬ್ಬ ನಡೆಯಬೇಕೆಂದು ಘೋಷಣೆ ಬಂತು. ಪ್ರತಿ ಮನೆ ಬಾಗಿಲಲ್ಲಿ ಹೂಗಳನ್ನು ಬೆಳೆಯಬೇಕೆಂದು ಹಳ್ಳಿಗಾರರು ತೀರ್ಮಾನಿಸಿದರು. ಇದನ್ನು ಕೇಳಿ ಶಾರದಾಳ ಮುಖದಲ್ಲಿ ಸಂತೋಷ ಅರಳಿತು. ಅವಳು ಸೊಸೆಯ ಜೊತೆ ಕುಳಿತು ಹೇಳಿದಳು, ಅಂಜಲಿ, ನಮ್ಮ ಬಾಗಿಲಲ್ಲಿ ಕುಂಡಿ ಇಟ್ಟು ಹೂವು ಬೆಳೆಸೋಣ. ಹಬ್ಬದಂದು ಅರಳಿದರೆ ನಮ್ಮ ಮನೆಯನ್ನು ದೇವಾಲಯದಂತೆ ಮಾಡುತ್ತದೆ ಎಂದು ಸೊಸೆಗೆ ಅಂಜಲಿಗೆ ಹೇಳಿದಳು. ಅಂಜಲಿ ಸ್ವಲ್ಪ ನಕ್ಕು, ಅಮ್ಮ, ಹೂ ಬೆಳೆಸೋಕೆ ಹಿಂದಿನ ಕಾಲದಲ್ಲಿ ಯಾರಿಗೂ ಸಮಯವಿಲ್ಲ. ನಗರದಲ್ಲಿ ಜನರು ಹೂ ಕೊಳ್ಳೋದು ಮಾರ್ಕೆಟಿಂದ, ಇನ್ನು ಬೆಳೆಸುವುದೆಲ್ಲಿ? ಹಳೆಯ ಕಾಲದ ಪದ್ಧತಿ ಬಿಟ್ಟು ಬಿಡಿ. ಅವಳ ಮಾತು ಅತ್ತೆಗೆ ನೋವಾಯಿತು. ಆದರೂ ಏನೂ ಹೇಳದೆ ಶಾಂತವಾಗಿ ಮಾರುಕಟ್ಟೆಗೆ ಹೋಗಿ 2 ಮಣ್ಣಿನ ಕುಂಡಿ ಮತ್ತು ಹೂವಿನ ಸಸಿಗಳನ್ನು ತಂದು ಬಾಗಿಲಲ್ಲಿ ನೆಟ್ಟಳು. ಅಂಜಲಿ ಅದನ್ನು ಗಮನಿಸಲಿಲ್ಲ. ಅವಳಿಗೆ ಇದು ಚಿಕ್ಕದೊಂದು ಹವ್ಯಾಸ, ನನ್ನೊಂದಿಗೆ ಸಂಬಂಧವಿಲ್ಲ ಅನ್ನಿಸಿತು. ಕಾಲ ಬದಲಾಯಿತು. ತಿಂಗಳುಗಳು ಕಳೆದವು. ಶಾರದಳ ಪ್ರೀತಿಯಿಂದ, ಶ್ರಮದಿಂದ ಬಾಗಿಲ ಹೂಗಳು ಚೆನ್ನಾಗಿ ಬೆಳೆಯುತ್ತಾ ಸುಂದರವಾಗಿ ಅರಳಿದವು. ಬರುವವರು ನೋಡಿದರು, ಮೆಚ್ಚುತ್ತಿದ್ದರು. ಶಾರದಾ ಅಕ್ಕ, ನಿಮ್ಮ ಮನೆಯ ಹೂಗಳು ಅದ್ಭುತ ಬಣ್ಣ, ಸುಗಂಧ, ನೋಡಲು ಮನಸ್ಸೇ ಹಾಯಾಗುತ್ತಿದೆ. ಅಂಜಲಿ ಇದನ್ನು ಕೇಳುತ್ತಾ ಮೌನವಾಗುತ್ತಿದ್ದಳು. ಅವಳೊಳಗೆ ಏನೋ ಚಳಿಗಣ್ಣು ಉರಿಯತೊಡಗಿತು. ಒಂದು ಸಂಜೆ ಆಫೀಸ್ ಕೆಲಸ ಮುಗಿಸಿ ಬಂದು ಬಾಗಿಲಲ್ಲಿ ಅರಳಿದ ಹೂಗಳನ್ನು ನೋಡಿ ನಿಂತಳು. ಅದು ಅವಳ ಕೈಯಿಂದ ಬೆಳೆದಿರಲಿಲ್ಲ. ಆದರೆ ಆ ಸೌಂದರ್ಯ, ಆ ಪರಿಮಳ ಅವಳ ಮನಸ್ಸನ್ನು ಮುಟ್ಟಿತು. ನಾನು ದಿನವಿಡೀ ಫೋನ್ನಲ್ಲಿ ಕಾಲ ಹಾಳು ಮಾಡ್ತಿದ್ದೇನೆ, ಆದರೆ ಅಮ್ಮ ಹೃದಯದಿಂದ ಬೆಳೆದ ಈ ಹೂವು ಎಲ್ಲರಿಗೂ ಸಂತೋಷ ಕೊಡುತ್ತಿದೆ ಎಂದು ಅವಳ ಮನಸ್ಸು ತಾನೇ ಪ್ರಶ್ನಿಸಿತು. ಅಂಜಲಿ ಆ ದಿನ ಹೂಗಳನ್ನು ನೋಡಿ ತಲ್ಲಣಗೊಂಡಿದ್ದಳು. ಇಷ್ಟು ದಿನ ನಾನು ಏನು ಮಾಡುತ್ತಿದ್ದೆ? ಅಮ್ಮ ಒಬ್ಬಳೇ ಈ ಹೂ ಬೆಳೆಸಿ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ನಾನು ದಿನವಿಡೀ ಫೋನ್ ಹಿಡಿದುಕೊಂಡೇ ಕಾಲ ಕಳೆಯುತ್ತಿದ್ದೇನೆ.
ಮನಸ್ಸಿನಲ್ಲಿ ಮೊದಲ ಬಾರಿಗೆ ಪಶ್ಚಾತ್ತಾಪ ಮೂಡಿತು. ಮರುದಿನ ಬೆಳಗ್ಗೆ ಅತ್ತೆ ಬಾಗಿಲ ಹತ್ತಿರ ಹೂಗಳಿಗೆ ನೀರು ಹಾಕುತ್ತಿದ್ದಳು. ಅಂಜಲಿ ಅಲುಗಾಡುತ್ತಾ ಅವಳ ಹತ್ತಿರ ಬಂದು ನಿಧಾನವಾಗಿ ಕೇಳಿದಳು, ಅಮ್ಮ, ಹೂಗಳಿಗೆ ನೀರು ಹಾಕುವಾಗ ನಾನು ಸಹಾಯ ಮಾಡಲಿ? ಶಾರದಳ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಾ ನಗುತ್ತಾ ಹೇಳಿದಳು, ಖಂಡಿತ ಮಗಳೇ, ನೀನು ಕೈ ಹಾಕಿದರೆ ಈ ಹೂಗಳು ಇನ್ನೂ ಚೆನ್ನಾಗಿ ಅರಳುತ್ತವೆ. ಅದು ಅತ್ತೆ ಸೊಸೆಯ ನಡುವೆ ಹುಟ್ಟಿದ ಮೊದಲ ಹೃದಯದ ಸೇತುವೆಯಾಗಿತ್ತು. ಮತ್ತೊಂದು ವಾರದಲ್ಲಿ ಅಂಜಲಿ ತಾನೇ ಒಂದು ಕುಂಡಿಯಲ್ಲಿನ ಗಿಡಗಳನ್ನು ತೂಗಿ ನೋಡುತ್ತಾ, ಅಮ್ಮ, ಈ ಎಲೆ ಸ್ವಲ್ಪ ಒಣಗಿದಂತಿದೆ, ಗೊಬ್ಬರ ಹಾಕೋಣವೇ ಎಂದು ಕೇಳಿದಳು. ಅತ್ತೆ ಶಾರದಾಳ ಮನಸ್ಸು ತುಂಬಿ ಬಂತು. ಮಗುವೆ, ಗೊಬ್ಬರ ಹಾಕುವುದಕ್ಕೂ ಹೃದಯದಿಂದಲೇ ಗಮನ ಕೊಡಬೇಕು. ಹೂಗಳು ಕೇವಲ ಸೌಂದರ್ಯವಲ್ಲ, ಅವು ಜೀವನದ ಪಾಠವನ್ನು ಕಲಿಸುತ್ತವೆ. ಅಂಜಲಿ ಆಶ್ಚರ್ಯದಿಂದ ಕೇಳಿದಳು, ಹೂಗಳಿಂದ ಜೀವನ ಪಾಠ ಅಂದ್ರೆ? ಅತ್ತೆ ನಗುತ್ತಾ ಹೇಳಿದಳು, ಹೂವು ನಮ್ಮ ಸೌಂದರ್ಯವನ್ನು ಯಾರಿಗೂ ಹೊಗಳುವುದಿಲ್ಲ. ಅದು ತನ್ನ ಕೆಲಸ, ಸುಗಂಧ ನೀಡುವುದನ್ನು ನಿಷ್ಠೆಯಿಂದ ಮಾಡುತ್ತದೆ. ಜೀವನದಲ್ಲೂ ಹೀಗೆ ಇರಬೇಕು. ಒಳ್ಳೆಯ ಕೆಲಸ ಮಾಡಿದರೆ ಜನ ಮೆಚ್ಚುತ್ತಾರೆ, ಅದನ್ನು ಹೇಳಿಕೊಳ್ಳಬೇಕಾಗಿಲ್ಲ. ಅಂಜಲಿ ಮೌನವಾಗಿ ಬಿಟ್ಟಳು. ಆ ಮಾತು ಅವಳ ಮನದಲ್ಲಿ ಬಿತ್ತನೆ ಆಗಿತ್ತು. ಆ ದಿನ ಅಂಜಲಿ ಸ್ವಲ್ಪ ಸ್ವಲ್ಪವಾಗಿ ತನ್ನ ನಡವಳಿಕೆಯನ್ನು ಬದಲಿಸತೊಡಗಿದಳು. ಅತ್ತೆಯ ಜೊತೆ ಅಡುಗೆ ಮನೆಯಲ್ಲಿ ನಿಂತು ಕಲಿಯಲು ಶುರು ಮಾಡಿದಳು. ಅಮ್ಮ, ಈ ಹೂವಿನ ಹಬ್ಬಕ್ಕೆ ಯಾವ ಅಲಂಕಾರ ಮಾಡೋಣ ಎಂದು ತಾನೇ ಕೇಳಲು ಶುರು ಮಾಡಿದಳು. ಅತ್ತೆ ಸೊಸೆಯರ ಮಾತುಕತೆ ದಿನದಿಂದ ದಿನಕ್ಕೆ ಮಧುರವಾಗತೊಡಗಿತು. ಹತ್ತಿರದವರು ಗಮನಿಸಿದರು, ಮನೆಯ ಬಾಗಿಲಲ್ಲಿರುವ ಹೂಗಳು ಮಾತ್ರವಲ್ಲ, ಇಲ್ಲಿ ಮನಸ್ಸುಗಳು ಅರಳುತ್ತಿವೆ ಎಂದು. ಹಳ್ಳಿ ಜನ ಕಾದಿದ್ದ ಹೂವಿನ ಹಬ್ಬದ ದಿನ ಬಂದಿದೆ. ಪ್ರತಿ ಮನೆಯ ಬಾಗಿಲಲ್ಲಿ ಹೂವಿನ ಕುಂಡಿಗಳು, ಮಾಲೆಗಳು, ಬಣ್ಣ ಬಣ್ಣದ ಅಲಂಕಾರಗಳು ಮಿನುಗುತ್ತಿದ್ದವು. ಹಳ್ಳಿಯೇ ಒಂದು ಹೂವಂತೆ ಅರಳಿತು. ಶಾರದಾ ಅತ್ತೆ ಮತ್ತು ಅಂಜಲಿ ಇಬ್ಬರು ಬೆಳಗಿನಿಂದಲೇ ಬ್ಯುಸಿ. ಅತ್ತೆ ಅಲಂಕಾರದ ಹಳೆಯ ವಿಧಾನವನ್ನು ಹೇಳುತ್ತಾ ಇದ್ದಳು. ಅಂಜಲಿ ತನ್ನ ನಗರದಲ್ಲಿ ಕಲಿತ ಹೊಸ ಶೈಲಿಯನ್ನು ತೋರಿಸುತ್ತಾ ಅಲಂಕರಿಸುತ್ತಿದ್ದಳು. ಬಾಗಿಲಲ್ಲಿ ಹೂವಿನ ತೊರೆ ಕಟ್ಟುವಾಗ ಅತ್ತೆ ಹೇಳಿದರು, ಮಗಳೇ, ಈ ತೊರೆಯನ್ನು ಕಟ್ಟುವುದು ಒಬ್ಬಳಿಗೆ ಕಷ್ಟ, ಇಬ್ಬರು ಕೈ ಹಾಕಿದರೆ ಸುಲಭ. ಅಂಜಲಿ ತಕ್ಷಣ ನಗುತ್ತಾ ಹೇಳಿದಳು, ಹೌದು ಅಮ್ಮ, ಹೂವಿನ ತೊರೆ ಕಟ್ಟುವುದಕ್ಕೂ ಮನೆಯಲ್ಲಿ ಸಂತೋಷ ಕಟ್ಟುವುದಕ್ಕೂ ಒಟ್ಟಾಗಿ ಕೆಲಸ ಮಾಡಬೇಕಷ್ಟೆ. ಅತ್ತೆ ಆ ಮಾತು ಕೇಳಿ ಬೆರಗಾದಳು. ಅವಳ ಹೃದಯದಲ್ಲಿ ನನ್ನ ಮಗಳು ನನಗೆ ಬೇಕಾದ ಪಾಠವನ್ನು ಅರಿತುಕೊಂಡಿದ್ದಾಳೆ ಎಂಬ ಸಂತೋಷ ತುಂಬಿತು. ಮಧ್ಯಾಹ್ನಕ್ಕೆ ಹಳ್ಳಿಗಾರರು ಎಲ್ಲ ಮನೆಗಳನ್ನು ಸುತ್ತಿ ನೋಡಲು ಬಂದರು. ಶಾರದಾಳ ಮನೆಯ ಬಾಗಿಲ ಮುಂದೆ ನಿಂತು ಎಲ್ಲರೂ ಆಶ್ಚರ್ಯದಿಂದ ಹೇಳಿದರು, ಅಯ್ಯೋ, ಇಲ್ಲಿ ಹೂಗಳ ಅಲಂಕಾರ ತುಂಬಾ ಸುಂದರವಾಗಿದೆ. ಬಣ್ಣ, ಗಂಧ, ಇದು ವಿಶೇಷ. ಅವರು ಕೇವಲ ಹೂಗಳನ್ನು ಮಾತ್ರ ನೋಡಲಿಲ್ಲ, ಅತ್ತೆ ಸೊಸೆಯ ಮುಖದಲ್ಲಿ ಹೊಳೆಯುತ್ತಿದ್ದ ಒಟ್ಟಿನ ನಗು, ಮಮತೆಯ ಕಂಗೊಳಿಸುವ ಬಾಂಧವ್ಯವನ್ನು ಕಂಡರು. ಆ ರಾತ್ರಿ ಹಬ್ಬದ ಕೆಲಸ ಮುಗಿದು ಎಲ್ಲರೂ ಮಲಗಿದ ಬಳಿಕ ಅಂಜಲಿ ಅತ್ತೆಯ ಹತ್ತಿರ ಕುಳಿತುಕೊಂಡಳು. ಅಮ್ಮ, ನನಗೆ ಒಂದು ಮಾತು ಹೇಳಬೇಕಿತ್ತು ಎಂದು ನಿಧಾನವಾಗಿ ಆರಂಭಿಸಿದಳು. ಅತ್ತೆ, ಏನು ಮಗಳೇ? ಅಂಜಲಿ, ಇಷ್ಟು ದಿನ ನಾನು ನನ್ನ ಜಗತ್ತನ್ನೇ ಮುಖ್ಯವೆಂದುಕೊಂಡಿದ್ದೆ, ಆದರೆ ಇಂದು ಅರ್ಥವಾಯಿತು. ಮನೆಯ ಹೃದಯ ಬಾಂಧವ್ಯ, ಒಟ್ಟಿನ ಸಂತೋಷವನ್ನೇ ನಿಜವಾದ ಆಸ್ತಿ ಅಂದ್ರೆ. ನೀವು ನನಗೆ ಕೇವಲ ಅತ್ತೆ ಅಲ್ಲ, ನನ್ನ ತಾಯಿಯೇ. ಅವಳು ಅತ್ತೆಯ ಮಡಿಲಲ್ಲಿ ತಲೆ ಇಟ್ಟಳು.
ಶಾರದಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದು ನೋವಲ್ಲ, ಸಂತೋಷದ ಕಣ್ಣೀರು. ಹೂವಿನ ಹಬ್ಬದ ನಂತರ ಮನೆ ತುಂಬ ಸಂತೋಷದಿಂದ ಕಂಗೊಳಿಸುತ್ತಿತ್ತು. ಅತ್ತೆ ಸೊಸೆಯರ ಹೃದಯಗಳು ಹತ್ತಿರವಾದಂತೆ ಮನೆಯ ವಾತಾವರಣವೇ ಬದಲಾಗಿತ್ತು. ಅಂಜಲಿಗೆ ಈಗ ಮೊಬೈಲ್, ಚಾಟ್, ಫೋಟೋಗಳಿಗಿಂತ ಮನೆಯ ಮಾತುಕತೆ, ಅತ್ತೆ ಜೊತೆಗಿನ ಸಮಯವೇ ಮುಖ್ಯವಾಗಿತ್ತು. ಆದರೆ ಜೀವನ ಯಾವಾಗಲೂ ಹಬ್ಬದಂತೆ ಇರುವುದಿಲ್ಲ. ಒಂದು ಹೊಸ ಸವಾಲು ಅವರ ಮುಂದೆ ಬಂತು. ಹಳ್ಳಿ ಪಂಚಾಯಿತಿಯಿಂದ ಸುದ್ದಿ ಬಂತು. ಈ ಬಾರಿ ಹಳ್ಳಿಯ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಮನೆ ಅಲಂಕಾರ ಪ್ರಶಸ್ತಿ ಕೊಡಲಾಗುತ್ತಿದೆ. ಅದರ ಜವಾಬ್ದಾರಿ ಪ್ರತಿ ಮನೆಯ ಹೆಂಗಸರ ಮೇಲಿದೆ. ಈ ಸುದ್ದಿ ಕೇಳಿ ಅಂಜಲಿ ಉತ್ಸಾಹದಿಂದ ಹೇಳಿದಳು, ಅಮ್ಮ, ನಾವು ತಪ್ಪದೆ ಪಾಲ್ಗೊಳ್ಳೋಣ. ಈ ಬಾರಿಯ ಪ್ರಶಸ್ತಿ ನಮ್ಮ ಮನೆಗೆ ಬರಬೇಕು. ಅತ್ತೆ ಶಾರದಾ ಸ್ವಲ್ಪ ಹಿಂಜರಿದು ಹೇಳಿದರು, ಮಗಳೇ, ಸ್ಪರ್ಧೆ ಅಂದರೆ ಹೀಗೆ ಬಲಾತ್ಕಾರವಾಗಿ ಮಾಡುವುದಲ್ಲ. ಆದರೂ ನಾವು ಒಟ್ಟಾಗಿ ಮಾಡಿದರೆ ಒಳ್ಳೆಯ ಅನುಭವವಾಗುತ್ತದೆ. ಸಿದ್ಧತೆ ಶುರುವಾಗುತ್ತಿದ್ದಂತೆ ಅತ್ತೆ ಸೊಸೆಯರ ನಡುವೆ ಚಿಕ್ಕ ಚಿಕ್ಕ ಭಿನ್ನತೆಗಳು ಮೂಡತೊಡಗಿದವು. ಅತ್ತೆ ಹೇಳಿದರು, ಮನೆಯ ಬಾಗಿಲಲ್ಲಿ ತೊರೆ, ಹೂಮಾಲೆ ಹಾಕೋಣ. ಹಳ್ಳಿಯ ಪದ್ಧತಿಯಂತೆ ಮಾಡಿದರೆ ಜನ ಮೆಚ್ಚುತ್ತಾರೆ. ಅಂಜಲಿ ತಕ್ಷಣ ಪ್ರತಿವಾದಿಸಿದಳು, ಅಮ್ಮ, ಹಳ್ಳಿ ಪದ್ಧತಿ ಒಳ್ಳೆಯದೇ ಸರಿ, ಆದರೆ ಜನರಿಗೆ ಹೊಸದೇನಾದರೂ ತೋರಿಸಬೇಕು. ಬಣ್ಣದ ದೀಪಗಳು, ಕ್ರಿಯೇಟಿವ್ ಅಲಂಕಾರ ಹಾಕೋಣ. ಇಬ್ಬರು ಒಳ್ಳೆಯ ಉದ್ದೇಶದಿಂದಲೇ ಹೇಳಿದರು. ಮಾತುಗಳಲ್ಲಿ ಗಟ್ಟಿ ಸ್ವರ ಮೂಡಿತು. ಒಂದು ಕ್ಷಣಕ್ಕೆ ಮತ್ತೆ ಹಳೆಯ ಅಂತರ ಬರುವಂತಾಯಿತು. ಆ ರಾತ್ರಿ ಅಂಜಲಿ ಮಲಗುವ ಮುನ್ನ ಚಿಂತಿಸಿದಳು, ಅಮ್ಮನಿಗೂ ನನ್ನ ಅನುಭವ ಸರಿ, ನನಗೂ ನನ್ನ ಆಲೋಚನೆ ಸರಿ, ಆದರೆ ನಮ್ಮ ನಡುವೆ ಏಕೆ ಗಟ್ಟಿತನ? ಅಮ್ಮ ಕಲಿಸಿದ ಪಾಠ ನೆನಪಿರಲಿ, ಹೂವು ಯಾರೊಂದಿಗೂ ಜಗಳವಾಡುವುದಿಲ್ಲ, ಎಲ್ಲರಿಗೂ ಸಮಾಧಾನವಾಗಿ ಸುಗಂಧ ಕೊಡುತ್ತದೆ. ನಾನು ಹಾಗೆಯೇ ನಡೆದುಕೊಳ್ಳಬೇಕು. ಮರುದಿನ ಬೆಳಗ್ಗೆ ಅಂಜಲಿ ಅತ್ತೆಯ ಹತ್ತಿರ ಬಂದು ಹೇಳಿದಳು, ಅಮ್ಮ, ನಾವು ಇಬ್ಬರ ಆಲೋಚನೆ ಸೇರಿಸೋಣ. ನೀವು ಹೇಳಿದ ಹೂಮಾಲೆ, ನಾನು ಹೇಳಿದ ದೀಪ, ಇವೆರಡೂ ಇದ್ದರೆ ನಮ್ಮ ಮನೆ ಇನ್ನೂ ಸುಂದರವಾಗುತ್ತದೆ. ಅತ್ತೆಯ ಕಣ್ಣುಗಳಲ್ಲಿ ಹೆಮ್ಮೆ ಹೊಳೆಯುತ್ತಿತ್ತು. ಮಗಳೇ, ನೀನು ನನಗೆ ಹೇಳಬೇಕಿದ್ದ ಪಾಠವನ್ನೇ ನನಗೆ ಹಿಂತಿರುಗಿ ಕಲಿಸಿದ್ದೀಯ. ಒಟ್ಟಾಗಿ ಮಾಡಿದರೆ ಜೀವನವೇ ಅರಳುತ್ತದೆ. ಹಳ್ಳಿಯ ಅತ್ಯುತ್ತಮ ಮನೆ ಅಲಂಕಾರ ಸ್ಪರ್ಧೆಯ ದಿನ ಬಂದಿದೆ. ಬೆಳಗ್ಗೆಯಿಂದಲೇ ಹಳ್ಳಿಯ ಎಲ್ಲ ಮನೆಗಳಲ್ಲಿ ಹಬ್ಬದ ಸಂಭ್ರಮ. ಮನೆಗಳ ಬಾಗಿಲಲ್ಲಿ ಬಣ್ಣ ಬಣ್ಣದ ಕುಂಡಿಗಳು, ಹೂಮಾಲೆಗಳು, ರಂಗೋಲಿಗಳು. ಹಳ್ಳಿ ಒಂದು ಚಿಕ್ಕ ಜಾತ್ರೆಯಂತಾಗಿತ್ತು. ಅತ್ತೆ ಸೊಸೆಯರ ಮನೆಯಲ್ಲೂ ಅಲಂಕಾರ ಸಿದ್ಧವಾಗಿತ್ತು. ಬಾಗಿಲಲ್ಲಿ ಶಾರದಾ ಕಟ್ಟಿದ ಹೂಮಾಲೆ, ಅದರ ಮಧ್ಯೆ ಅಂಜಲಿ ಹಾಕಿದ ಬಣ್ಣದ ದೀಪಗಳು ಕಂಗೊಳಿಸುತ್ತಿದ್ದವು. ಮನೆಗೆ ಬಂದವರು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಪಂಚಾಯತ್ ಸದಸ್ಯರು ಮನೆ ಮನೆಗೆ ಹೋಗಿ ಅಲಂಕಾರ ಪರಿಶೀಲಿಸುತ್ತಿದ್ದರು. ಶಾರದಾಳ ಮನೆಯ ಮುಂದೆ ನಿಂತಾಗ ಒಬ್ಬರು ಹೇಳಿದರು, ಇಲ್ಲಿ ಹಳ್ಳಿಯ ಪರಂಪರೆಗೂ ಹೊಸ ಆಲೋಚನೆಗೂ ಒಟ್ಟಾಗಿ ಜೋಡಣೆ ಮಾಡಲಾಗಿದೆ. ಇದು ನಿಜವಾಗಿಯೂ ವಿಶೇಷವಾಗಿದೆ. ಮತ್ತೊಬ್ಬರು ಸೇರಿಸಿದರು, ಇಲ್ಲಿ ಕೇವಲ ಅಲಂಕಾರವಲ್ಲ, ಮನಸ್ಸಿನ ಒಗ್ಗಟ್ಟು ತೋರಿಸುತ್ತಿದೆ. ಅತ್ತೆ ಸೊಸೆಯ ಮುಖಗಳಲ್ಲಿ ಮೂಡಿದ್ದ ಒಗ್ಗಟ್ಟಿನ ನಗು ಜನರ ಗಮನ ಸೆಳೆಯಿತು. ಸಂಜೆ ಎಲ್ಲ ಹಳ್ಳಿಗಾರರು ಚೌಕದಲ್ಲಿ ಸೇರಿದರು. ಪಂಚಾಯತ್ ಅಧ್ಯಕ್ಷರು ಘೋಷಿಸಿದರು, ಈ ಬಾರಿಯ ಅತ್ಯುತ್ತಮ ಮನೆ ಅಲಂಕಾರ ಪ್ರಶಸ್ತಿ ಶಾರದಾ ಅತ್ತೆ ಮತ್ತು ಅಂಜಲಿ ಸೊಸೆಯ ಮನೆಗೆ. ಎಲ್ಲರೂ ಚಪ್ಪಾಳೆ ಹೊಡೆದರು. ಅತ್ತೆ ಸೊಸೆಯರು ವೇದಿಕೆಗೆ ಬಂದಾಗ ಜನರು ಕೇವಲ ಪ್ರಶಸ್ತಿಗೆ ಮಾತ್ರವಲ್ಲ, ಅವರ ಬಾಂಧವ್ಯಕ್ಕೆ ಚಪ್ಪಾಳೆ ಹೊಡೆದರು. ಪ್ರಶಸ್ತಿ ಪಡೆದ ನಂತರ ಅಂಜಲಿ ಎಲ್ಲರ ಮುಂದೆ ಹೇಳಿದಳು,
ಇದು ಕೇವಲ ನನ್ನದು ಅಥವಾ ಅಮ್ಮನದು ಅಲ್ಲ. ನಾವು ಇಬ್ಬರು ಒಟ್ಟಾಗಿ ಮಾಡಿದ ಪ್ರಯತ್ನದ ಫಲ. ಅಮ್ಮನ ಅನುಭವವಿಲ್ಲದೆ ನನ್ನ ಆಲೋಚನೆ ಬೆಳೆಸಲು ಸಾಧ್ಯವಿರಲಿಲ್ಲ. ನಾನು ಕಲಿತ ಪಾಠ, ಜೀವನದಲ್ಲಿ ಗೆಲುವು ಒಬ್ಬರದಲ್ಲ, ಒಗ್ಗಟ್ಟಿದ್ದಾಗ ಮಾತ್ರ ಸಾಧ್ಯ. ಜನರು ಆ ಮಾತು ಕೇಳಿ ಮೆಚ್ಚುಗೆಯ ನಗೆ ಹಂಚಿಕೊಂಡರು. ಶಾರದಾಳ ಕಣ್ಣು ಕಣ್ಣೀರಿನಿಂದ ತುಂಬಿದರು. ಅದು ಗರ್ವ ಮತ್ತು ಸಂತೋಷದ ಕಣ್ಣೀರು. ಅತ್ತೆ ಸೊಸೆಯರು ಪ್ರಶಸ್ತಿ ಗೆದ್ದ ಸಂತೋಷದಿಂದ ಮನೆಗೆ ಬಂದರು. ಮನೆ ತುಂಬ ಹೂಗಳ ಪರಿಮಳ. ಹಳ್ಳಿಗಾರರು ಮೆಚ್ಚುಗೆಯ ಸದ್ದು ಇನ್ನೂ ಕಿವಿಯಲ್ಲಿ ಕೇಳಿಸುತ್ತಿತ್ತು. ಆ ದಿನ ಅವರು ನಿಜವಾಗಿಯೂ ಮನದಾಳದಿಂದ ನಗುತ್ತಾ ಊಟ ಮಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಹೊಸ ಸವಾಲು ಎದುರಾಗಿತ್ತು. ಶಾರದಾಳ ಮಗ ಅಂಜಲಿಯ ಗಂಡ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನು ಫೋನ್ ಮಾಡಿ ತಿಳಿಸಿದ, ಅಮ್ಮ, ಈ ತಿಂಗಳು ಆಫೀಸ್ನಿಂದ ಸಂಬಳ ತಡವಾಗಿದೆ. ಮನೆ ಖರ್ಚು ಸ್ವಲ್ಪ ಜಾಗೃತೆಯಿಂದ ನೋಡಿಕೊಳ್ಳಿ. ಅದು ಕೇಳಿ ಅಂಜಲಿ ಚಿಂತೆಗೊಂಡಳು. ನಗರದಲ್ಲಿ ಅವಳಿಗೆ ಯಾವಾಗ ಬೇಕಾದರೂ ಕಾರ್ಡ್ ಸ್ಟೈಪ್ ಮಾಡಿ ಖರೀದಿ ಮಾಡುವ ಅಭ್ಯಾಸ. ಆದರೆ ಇಲ್ಲಿ ಹಳ್ಳಿಯಲ್ಲಿ ಹಣದ ಕೊರತೆ ಬಂದರೆ ದಿನನಿತ್ಯದ ಜೀವನವೇ ಅಲುಗಾಡುತ್ತದೆ. ಅವಳು ಅತ್ತೆಯ ಹತ್ತಿರ ಬಂದು ಹೇಳಿದಳು, ಅಮ್ಮ, ಇಷ್ಟು ದಿನ ನಾನು ಹಣದ ಮೌಲ್ಯವನ್ನೇ ಅರ್ಥ ಮಾಡಿಕೊಂಡಿರಲಿಲ್ಲ. ಈಗ ಸ್ವಲ್ಪ ಕಷ್ಟವಾಗುತ್ತಿದೆ ಎನಿಸುತ್ತಿದೆ. ಶಾರದಾ ನಗುತ್ತಾ ಹೇಳಿದರು, ಮಗಳೇ, ಜೀವನದಲ್ಲಿ ಹಣ ಮುಖ್ಯ, ಆದರೆ ಬುದ್ಧಿ ಅದರಿಗಿಂತ ಮುಖ್ಯ. ಹಣ ಬಂದಾಗ ಹೇಗೆ ಖರ್ಚು ಮಾಡಬೇಕು, ಇಲ್ಲದಾಗ ಹೇಗೆ ತಾಳ್ಮೆಯಿಂದ ಇರಬೇಕು, ಇದೇ ಜೀವನದ ಕಲಿಕೆ. ಅವಳು ಬಟ್ಟಲಿನಲ್ಲಿದ್ದ ಅಕ್ಕಿಯನ್ನು ತೋರಿಸಿ ಹೇಳಿದಳು, ಈ ಅಕ್ಕಿ ಬಾಳಿಗೆ ಆಹಾರ ಕೊಟ್ಟಂತೆ. ಹಣ ಬಾಳಿಗೆ ಸೌಕರ್ಯ ಕೊಡುತ್ತದೆ. ಆದರೆ ಪ್ರೀತಿ, ತಾಳ್ಮೆ ಇಲ್ಲದಿದ್ದರೆ ಅಕ್ಕಿಯೂ ರುಚಿಯಿಲ್ಲ, ಹಣವೂ ಮೌಲ್ಯವಿಲ್ಲ. ಅಂಜಲಿ ಆ ಮಾತು ಕೇಳಿ ಬೆರಗಾದಳು. ಅಮ್ಮನ ಬುದ್ಧಿ ಎಷ್ಟು ಸರಳ, ಆದರೆ ಎಷ್ಟು ಆಳವಾದುದು ಎಂದು ಮನಸ್ಸಲ್ಲಿ ಅಚ್ಚರಿಯಾಯಿತು. ಅಂದು ಸಂಜೆ ಅಂಜಲಿ ತಾನೇ ಹೇಳಿದಳು, ಅಮ್ಮ, ನಾವು ಮನೆಯ ಖರ್ಚನ್ನು ಕಡಿಮೆ ಮಾಡೋಣ, ಅನಗತ್ಯ ಖರೀದಿಗಳನ್ನು ನಿಲ್ಲಿಸೋಣ. ನೀವು ಹೇಳಿದಂತೆ ತಾಳ್ಮೆ, ಸರಳತೆ ಕಲಿಯುತ್ತೇನೆ. ಅತ್ತೆ ತಲೆಯಾಡಿಸಿ ನಗುತ್ತಾ ಹೇಳಿದರು, ಮಗಳೇ, ಈ ಪಾಠ ಕಲಿತರೆ ಜೀವನದಲ್ಲಿ ಯಾವ ಕಷ್ಟವನ್ನು ಗೆಲ್ಲಬಹುದು. ಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಗ್ರಾಮೋತ್ಸವ ಹಬ್ಬದ ಸಿದ್ಧತೆ ಶುರುವಾಯಿತು. ಹಳ್ಳಿಯವರು ನಾಟಕ, ಭಜನೆ, ಹೂಮಾಲೆ, ವಿವಿಧ ಆಟಗಳನ್ನು ಆಯೋಜಿಸುತ್ತಿದ್ದರು. ಈ ಬಾರಿ ಹೊಸದಾಗಿ ಕುಟುಂಬ ಸ್ಪರ್ಧೆ ಎಂಬ ಕಾರ್ಯಕ್ರಮವನ್ನು ಸೇರಿಸಲಾಗಿತ್ತು. ಅದರ ಅರ್ಥ ಅತ್ತೆ, ಸೊಸೆ, ಮಕ್ಕಳು ಎಲ್ಲರೂ ಒಟ್ಟಾಗಿ ಪಾಲ್ಗೊಂಡು ಸಹಕಾರ ಮತ್ತು ಪ್ರತಿಭೆಯನ್ನು ತೋರಿಸಬೇಕು ಎಂಬುದಾಗಿತ್ತು. ಶಾರದಾ ಮೊದಲು ಹಿಂಜರಿದರು. ನಾನು ವಯಸ್ಸಾದವಳು, ನಾಟಕ, ಗಾನ ನನಗೆ ಎಲ್ಲಿ ಸಾಧ್ಯ. ಆದರೆ ಅಂಜಲಿ ಕೈ ಹಿಡಿದು ಹೇಳಿದಳು, ಅಮ್ಮ, ಇದು ಗೆಲುವಿಗೆ ಅಲ್ಲ, ನಾವು ಒಟ್ಟಾಗಿ ಪಾಲ್ಗೊಳ್ಳುವುದು ಮುಖ್ಯ. ನಿಮ್ಮ ಅನುಭವ ಮತ್ತು ನನ್ನ ಹೊಸ ಕಲಿಕೆ ಸೇರಿ ನಾವು ಏನಾದರೂ ಮಾಡೋಣ. ಅತ್ತೆ ಸೊಸೆಯರ ಒಟ್ಟಾಗಿ ಮರೆಯಾದ ಹೂ ಎಂಬ ಚಿಕ್ಕ ನಾಟಕ ತಯಾರಿಸಿದರು. ಕಥೆಯ ಅರ್ಥ, ಪ್ರೀತಿ, ಸಹಕಾರ ಇಲ್ಲದ ಮನೆಯೆಲ್ಲ ಹೂಗಳು ಒಣಗುತ್ತವೆ. ಒಗ್ಗಟ್ಟು ಇದ್ದಲ್ಲಿ ಮನೆ ತೋಟವೇ ಅರಳುತ್ತದೆ. ಶಾರದಾಳ ಪಾತ್ರ ತಾಳ್ಮೆಯ ಅತ್ತೆ, ಅಂಜಲಿಯ ಪಾತ್ರ ಸ್ವಲ್ಪ ಅಹಂಕಾರ ಹೊಂದಿರುವ ಸೊಸೆ. ಇಬ್ಬರು ತಮ್ಮ ಜೀವನದ ಅನುಭವವನ್ನು ಪಾತ್ರಗಳಲ್ಲಿ ಬೆರೆಸಿದರು. ಕಾರ್ಯಕ್ರಮದ ದಿನ ಹಳ್ಳಿಯ ಚೌಕ ಜನರಿಂದ ತುಂಬಿತ್ತು. ಅತ್ತೆ ಸೊಸೆಯರ ವೇದಿಕೆಗೆ ಬಂದಾಗ ಜನರು ಆಶ್ಚರ್ಯದಿಂದ ನೋಡಿದರು. ಇವರು ಒಟ್ಟಿಗೆ ನಾಟಕ ಮಾಡ್ತಾರಾ ಎಂಬ ಚರ್ಚೆ ನಡೆಯಿತು. ನಾಟಕ ಆರಂಭವಾಯಿತು. ಅತ್ತೆ ತನ್ನ ಪಾತ್ರದಲ್ಲಿ ಸೊಸೆಯ ತಪ್ಪುಗಳನ್ನು ಕ್ಷಮಿಸುವುದು, ಸೊಸೆ ಕೊನೆಯಲ್ಲಿ ಬುದ್ಧಿ ಪಡೆದು ಅತ್ತೆಯನ್ನು ಗೌರವಿಸುವುದು
ಇವುಗಳನ್ನು ಇಬ್ಬರು ಅದ್ಭುತವಾಗಿ ಪ್ರದರ್ಶಿಸಿದರು. ಅದಕ್ಕೆ ಅಲ್ಲಿದ್ದ ಜನರು ನಾಟಕ ಮುಗಿದಾಗ ಪ್ರೇಕ್ಷಕರು ಕೆಲ ಕ್ಷಣ ಮೌನದಿಂದ ನಿಂತರು. ನಂತರ ಭಾರೀ ಚಪ್ಪಾಳೆ ಮೊಳಗಿತು. ಹೆಣ್ಣು ಮಕ್ಕಳ ಕಣ್ಣೀರು ಒರೆಸುತ್ತಾ ಹೇಳಿದರು, "ಇದು ಕೇವಲ ನಾಟಕ ಅಲ್ಲ, ನಮ್ಮ ಜೀವನದ ಪಾಠವಾಗಿದೆ." ಪಂಚಾಯತ್ ಅಧ್ಯಕ್ಷರು ನಗುತ್ತಾ ಹೇಳಿದರು, "ಈ ವರ್ಷದ ಅತ್ಯುತ್ತಮ ಕುಟುಂಬ ಪ್ರಶಸ್ತಿ ಶಾರದಾ ಮತ್ತು ಅಂಜಲಿ ಅವರ ಕುಟುಂಬಕ್ಕೆ ಸೇರಿದೆ." ಅತ್ತೆ ಸೊಸೆಯರು ಪ್ರಶಸ್ತಿ ತೆಗೆದುಕೊಂಡಾಗ ಅವರು ಅರಿತುಕೊಂಡರು, ಜನರು ಮೆಚ್ಚಿದ್ದು ಕೇವಲ ನಮ್ಮ ನಾಟಕವನ್ನಲ್ಲ, ನಮ್ಮ ಒಗ್ಗಟ್ಟು, ನಮ್ಮ ಪ್ರೀತಿ. ಗ್ರಾಮೋತ್ಸವದಲ್ಲಿ ಅತ್ತೆ ಸೊಸೆಯರ ನಾಟಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಬಳಿಕ ಹಳ್ಳಿ ತುಂಬ ಬಂದು ಒಂದು ಹೊಸ ಚರ್ಚೆ ಶುರುವಾಯಿತು. ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅತ್ತೆ ಸೊಸೆಯರ ಜೊತೆಗಿನ ಬದುಕನ್ನು ನೆನೆಸಿಕೊಂಡು ತಮ್ಮ ಮನಸ್ಸಿನಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಶುರು ಮಾಡಿದರು. ಒಬ್ಬ ಯುವ ಸೊಸೆ ತನ್ನ ಅತ್ತೆಯ ಹತ್ತಿರ ಹೋಗಿ ಕಣ್ಣೀರು ಹಾಕುತ್ತಾ ಹೇಳಿದರು, "ಅಮ್ಮ, ನಾನು ಇಷ್ಟು ದಿನ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಇಂದು ಶಾರದಾ ಅಂಜಲಿ ಅವರ ನಾಟಕ ನೋಡಿ ನನ್ನ ತಪ್ಪು ತಿಳಿದುಕೊಂಡೆ." ಅತ್ತೆ ಆಕೆಯನ್ನು ಅಪ್ಪಿಕೊಂಡು ಕಣ್ಣೀರಿನಿಂದ ನಕ್ಕರು. ಹೀಗೆ ಅತ್ತೆ ಸೊಸೆಯರ ಮನಸ್ತಾಪಗಳಿದ್ದ ಹಲವಾರು ಮನೆಗಳಲ್ಲಿ ಸ್ನೇಹದ ಕಿರಣ ಹೊಳೆಯಲು ಶುರುವಾಯಿತು. ಶಾರದಾ ಮತ್ತು ಅಂಜಲಿ ಈಗ ಕೇವಲ ಅತ್ತೆ ಸೊಸೆಯರಲ್ಲ, ಒಬ್ಬರಿಗೊಬ್ಬರು ಸಹೋದರಿಯರು, ಗೆಳತಿಯರು ಆಗಿದ್ದರು. ಮನೆಯ ಸಣ್ಣ ದೊಡ್ಡ ನಿರ್ಣಯಗಳನ್ನು ಇಬ್ಬರು ಸೇರಿ ಮಾಡುತ್ತಿದ್ದರು. ಅಂಜಲಿ ಅತ್ತೆಯ ಹತ್ತಿರ ಕುಳಿತು ಹೊಸ ತಿನಿಸು ಕಲಿಯುತ್ತಿದ್ದಳು. ಅತ್ತೆ ಅಂಜಲಿಯಿಂದ ಮೊಬೈಲ್ ಬಳಕೆ ಕಲಿಯುತ್ತಿದ್ದಳು. ಹಳ್ಳಿಗಾರರು ನೋಡುತ್ತಾ ಆಶ್ಚರ್ಯ ಪಡುತ್ತಿದ್ದರು. ಇಷ್ಟು ಒಗ್ಗಟ್ಟಾದ ಅತ್ತೆ ಸೊಸೆ ನಮ್ಮ ಹಳ್ಳಿಯ ಹೆಮ್ಮೆಯಾಗಿದೆ. ಒಂದು ದಿನ ಹಳ್ಳಿಯ ಮಹಿಳಾ ಸಂಘವು ಶಾರದಾ ಮತ್ತು ಅಂಜಲಿಗೆ ಆಹ್ವಾನ ನೀಡಿತು. "ನೀವು ನಮ್ಮೆಲ್ಲರಿಗೂ ಆದರ್ಶ. ಬಂದು ಅತ್ತೆ ಸೊಸೆಯರ ಸಂಬಂಧದ ಬಗ್ಗೆ ಹೇಗೆ ಸುಂದರವಾಗಿರಬಹುದು ಎಂದು ಎಲ್ಲರ ಮುಂದೆ ಹಂಚಿಕೊಳ್ಳಿ" ಎಂದರು. ವೇದಿಕೆಯಲ್ಲಿ ಇಬ್ಬರು ನಿಂತು ತಮ್ಮ ಅನುಭವ ಹಂಚಿಕೊಂಡರು. ಅಂಜಲಿ ಹೇಳಿದಳು, "ನಾನು ಮೊದಲು ಅಮ್ಮನನ್ನು ಕೇವಲ ಅತ್ತೆ ಎಂದುಕೊಂಡಿದ್ದೆ. ಆದರೆ ಇಂದು ಅವರು ನನ್ನ ಜೀವನದ ಜೀವವಾದ ಮಾರ್ಗದರ್ಶಕಿಯಾಗಿದ್ದಾರೆ." ಶಾರದಾ ತಟ್ಟನೆ ಉತ್ತರಿಸಿದಳು, "ನನಗೆ ಸೊಸೆಯಲ್ಲ, ಮಗಳು ಸಿಕ್ಕಿದ್ದಾಳೆ. ಅವಳು ನನಗೆ ಹೊಸ ಜಗತ್ತನ್ನು ತೋರಿಸಿದಳು." ಪ್ರೇಕ್ಷಕರು ಚಪ್ಪಾಳೆ ಹೊಡೆಯುತ್ತಾ ಕಣ್ಣೀರು ಹಾಕಿದರು. ಮಹಿಳಾ ಸಂಘದ ಕಾರ್ಯಕ್ರಮದ ನಂತರ ಶಾರದಾ ಮತ್ತು ಅಂಜಲಿ ಹಳ್ಳಿಯಲ್ಲೇ ಎಲ್ಲರ ಮೆಚ್ಚಿನವರಾದರು. ಅವರನ್ನು ಅತ್ತೆ ಸೊಸೆಯರ ಒಗ್ಗಟ್ಟಿನ ಮಾದರಿ ಎಂದು ಕರೆಯಲಾರಂಭಿಸಿದರು. ಒಂದು ದಿನ ಪಂಚಾಯಿತಿ ಅಧ್ಯಕ್ಷರು ಮನೆಗೆ ಬಂದು ಹೇಳಿದರು, "ಶಾರದಾ ಅಕ್ಕ, ಅಂಜಲಿ, ಹಳ್ಳಿಯಲ್ಲಿ ಅತ್ತೆ ಸೊಸೆಯರ ನಡುವೆ ಅನೇಕ ಕಡೆ ಮನಸ್ತಾಪ, ಅಹಂಕಾರದಿಂದ ಜಗಳಗಳಿವೆ. ನೀವು ಇಬ್ಬರು ಬಂದು ಅವರಿಗೆ ಬುದ್ಧಿ ಕಲಿಸಿ ಒಗ್ಗಟ್ಟು ತರಲು ಸಹಾಯ ಮಾಡಬೇಕು." ಮೊದಲಿಗೆ ಇಬ್ಬರು ನಕ್ಕರು. "ನಾನು ಸಾಮಾನ್ಯ ಮಹಿಳೆಯರು, ನಮಗೆ ಹೇಗೆ ಸಾಧ್ಯ?" ಆದರೆ ಅಧ್ಯಕ್ಷರು ಗಂಭೀರವಾಗಿ ಹೇಳಿದರು, "ನಿಮ್ಮ ಅನುಭವವೇ ದೊಡ್ಡ ಶಕ್ತಿ. ನೀವು ಮಾಡಿದ ನಾಟಕ ನಿಮ್ಮ ಬದುಕಿನ ಬದಲಾವಣೆ. ಅದೇ ಪಾಠವಾಗುತ್ತದೆ." ಹೀಗಾಗಿ ಶಾರದಾ ಮತ್ತು ಅಂಜಲಿ ಪ್ರತಿ ವಾರ ಹಳ್ಳಿಯ ಮಹಿಳೆಯರೊಂದಿಗೆ ಕುಳಿತು ಚಿಕ್ಕ ಚಿಕ್ಕ ಚರ್ಚೆ, ಆಟ, ನಾಟಕ ಮಾಡುತ್ತಿದ್ದರು. ಅಲ್ಲಿ ಅತ್ತೆ ಸೊಸೆಯರು ತಮ್ಮ ನೋವು ಹೇಳಿಕೊಳ್ಳುತ್ತಿದ್ದರು. ಇಬ್ಬರು ಆ ನೋವನ್ನು ಸಹನೆ ಮತ್ತು ಪ್ರೀತಿಯಿಂದ ಹೇಗೆ ಪರಿಹರಿಸಬಹುದು ಎಂದು ತೋರಿಸುತ್ತಿದ್ದರು. ಒಂದು ದಿನ
ಇಬ್ಬರು ಅತ್ತೆ ಸೊಸೆ ವೇದಿಕೆಯ ಮೇಲೆ ಜಗಳವಾಡತೊಡಗಿದರು. ಅಂಜಲಿ ಸೊಸೆಯ ಪಾತ್ರ ಹಿಡಿದು ಹೇಳಿದಳು, ಅಮ್ಮ, ನಾನು ತಪ್ಪು ಮಾಡಿದ್ದರೆ ಕ್ಷಮಿಸಿ. ನೀವು ನನಗೆ ಮಗಳು ಇದ್ದಂತೆ. ದಯವಿಟ್ಟು ನನ್ನ ತಪ್ಪನ್ನು ಸರಿಪಡಿಸಿ. ಅದು ಕೇಳಿ ಅತ್ತೆ ಪಾತ್ರ ಮಾಡುತ್ತಿದ್ದ ಶಾರದಾ ನಗೆ ಬಿಟ್ಟು ಕೈ ಹಿಡಿದರು. ಈ ದೃಶ್ಯ ನೋಡಿದ ಪ್ರೇಕ್ಷಕರು ಅತ್ತೆ ಸೊಸೆಯರ ಜಗಳ ಬಿಟ್ಟು ಅಪ್ಪಿಕೊಂಡರು. ಆ ರಾತ್ರಿ ಶಾರದಾ ಹಾಸಿಗೆಯಲ್ಲಿ ಕುಳಿತು ಕಣ್ಣೀರು ಹಾಕಿದಳು. ಅಂಜಲಿ ಕೇಳಿದಳು, ಅಮ್ಮ, ಏನು ಆಯಿತು? ಸಂತೋಷವಾಗಿಲ್ಲವೇ ಎಂದು ಕೇಳಿದಳು. ಶಾರದಾ ನಗುತ್ತಾ ಹೇಳಿದಳು, ಇದು ಸಂತೋಷದ ಕಣ್ಣೀರು ಮಗಳೇ. ನಾನು ಎಂದಿಗೂ ಊಹಿಸಲಿಲ್ಲ ನನ್ನ ಸೊಸೆಯ ಜೊತೆ ಒಗ್ಗಟ್ಟಿನಿಂದ ಇಷ್ಟು ಮನೆಗಳಿಗೆ ಬೆಳಕು ಹಂಚಬಹುದು ಎಂದು ಅಂದುಕೊಂಡಿರಲಿಲ್ಲ. ಅಂಜಲಿ ಅವಳ ಕೈ ಹಿಡಿದು ಹೇಳಿದಳು, ಅಮ್ಮ, ನಾವು ಒಟ್ಟಿಗಿದ್ದರೆ ಯಾವ ಕಷ್ಟವೂ ಕಷ್ಟವಲ್ಲ ನಮಗೆ. ನಮ್ಮ ಮನೆಯ ಪ್ರೀತಿ ಈಗ ಹಳ್ಳಿಯ ಮನೆಯ ಪ್ರೀತಿಯಾಗಿ ಮಾರ್ಪಟ್ಟಿದೆ ಎಂದು ಹೇಳಿದಳು. ಹಳ್ಳಿಯಲ್ಲಿ ದಿನಗಳು ಸಾಗುತ್ತಿದ್ದಂತೆ ಶಾರದಾ ಮತ್ತು ಅಂಜಲಿ ಅವರ ಹೆಸರು ಇನ್ನಷ್ಟು ಬೆಳಗತೊಡಗಿತು. ಮಹಿಳೆಯರು, ಹುಡುಗಿಯರು, ಮಕ್ಕಳಿಗೂ ಅವರ ಕತೆ ಒಂದು ಪಾಠದ ಪುಸ್ತಕವಾಯಿತು. ಒಂದು ದಿನ ಶಾಲೆಯಿಂದ ಮಕ್ಕಳು ಬಂದು ಕೇಳಿದರು, ಅತ್ತೆ ಅಂಜಲಿ ಅಕ್ಕ, ನಮಗೆ ಒಂದು ಪಾಠ ಹೇಳಿ. ಮನೆಗಳಲ್ಲಿ ಅತ್ತೆ ಸೊಸೆಯರು ಏಕೆ ಜಗಳ ಮಾಡುತ್ತಾರೆ ಎಂದು ಹೇಳಿ ಎಂದು ಕೇಳಿದರು. ಅದನ್ನು ಹೇಗೆ ತಪ್ಪಿಸಬಹುದು? ಶಾರದಾ ತಾಳ್ಮೆಯಿಂದ ಹೇಳಿದರು, ಮಕ್ಕಳೇ, ಮನೆಯಲ್ಲಿ ಇಬ್ಬರು ಹೆಂಗಸುಗಳು ಬಂದಾಗ ಅವರು ವಿಭಿನ್ನ ಲೋಕದಿಂದ ಬರುತ್ತಾರೆ. ಒಬ್ಬರು ಅನುಭವದಿಂದ, ಮತ್ತೊಬ್ಬರು ಹೊಸ ಕನಸಿನಿಂದ ಇರುತ್ತಾರೆ. ನಾವು ಅವರ ಜಗಳ ಆಗುವುದು ಸಹಜ. ಆದರೆ ತಾಳ್ಮೆ, ಪ್ರೀತಿ, ಗೌರವ ಇವು ಸೇತುವೆಯಾಗಿದ್ದರೆ ಮನೆಯಲ್ಲಿ ಶಾಂತಿ ಅರಳುತ್ತದೆ. ಅಂಜಲಿ ಸೇರಿದಳು, ನಾನು ಮೊದಲು ಅಹಂಕಾರ ಮಾಡಿಕೊಂಡಿದ್ದೆ. ಆದರೆ ಅಮ್ಮ ನನಗೆ ತೋರಿಸಿದ ಪ್ರೀತಿ ನನ್ನ ಕಣ್ಣು ತೆರೆಸಿದೆ. ನೀವು ಕೂಡ ಅಮ್ಮ ಅಜ್ಜಿ ಮಾತು ಕೇಳಿ ಹೊಸ ಆಲೋಚನೆ ಕಲಿಸಿ ಇಬ್ಬರನ್ನು ಬೆರೆಸಿದರೆ ಮನೆ ಸ್ವರ್ಗವಾಗುತ್ತದೆ. ಮಕ್ಕಳು ಚಪ್ಪಾಳೆ ಹೊಡೆದರು. ಕಾಲ ಕಳೆದಂತೆ ಹಳ್ಳಿಯವರು ಶಾರದಾ ಮತ್ತು ಅಂಜಲಿಗೆ ಸಹಬಾಳ್ವೆಯ ದೀಪ ಎಂಬ ಬಿರುದನ್ನು ನೀಡಿದರು. ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರನ್ನು ಕರೆದೊಯ್ಯುತ್ತಿದ್ದರು. ಗ್ರಾಮದಲ್ಲಿ ಅವರ ಅನುಭವ ಕೇಳುತ್ತಿದ್ದರು. ಒಂದು ದಿನ ಅತ್ತೆ ಸೊಸೆಯರು ತಮ್ಮ ಮನೆಯ ತೋಟದಲ್ಲಿ ಕುಳಿತು ಹೂಗಳನ್ನು ನೋಡುತ್ತಾ ನಗುತ್ತಿದ್ದರು. ಅಲ್ಲಿ ಅರಳಿದ್ದ ಗುಲಾಬಿ, ಜಾಸ್ಮಿನ್, ಟಗರು ಹೂಗಳನ್ನು ತೋರಿಸಿ ಅಂಜಲಿ ಹೇಳಿದರು, ಅಮ್ಮ, ಈ ಹೂಗಳಂತೆ ನಾವು ಕೂಡ ವಿಭಿನ್ನವಾಗಿದ್ದರೂ ಒಟ್ಟಿಗೆ ಸುಂದರವಾಗಿ ಅರಳಿದ್ದೇವೆ. ಶಾರದಾ ತಲೆ ಆಡಿಸಿ ನಗೆಬಿಟ್ಟು ಹೇಳಿದಳು, ಹೌದು ಮಗಳೇ, ಮರೆತ ಹೂವು ಈಗ ನೆನಪಿನ ತೋಟವಾಗಿದೆ. ಮರೆತ ಹೂ ಕತೆ ಮುಗಿದರೂ ಅದರ ಪಾಠ ಜೀವನದಲ್ಲಿ ಸದಾ ಅರಳುತ್ತದೆ. ಈ ಕಥೆಯ ನೀತಿ ಪಾಠವೇನೆಂದರೆ ಈ ಕತೆ ನಮಗೆ ಕಲಿಸುವ ಪಾಠವೇನೆಂದರೆ ಅತ್ತೆ ಸೊಸೆಯರ ಸಂಬಂಧವು ಜಗಳದಿಂದ ಅಲ್ಲ, ಪ್ರೀತಿ ಮತ್ತು ತಾಳ್ಮೆಯಿಂದ ಅರಳಬೇಕು. ಅನುಭವ ಮತ್ತು ಹೊಸ ಆಲೋಚನೆ ಸೇರಿದರೆ ಮಾತ್ರ ಕುಟುಂಬದ ಸಂತೋಷವಾಗುತ್ತದೆ, ಮಂದಿರವಾಗುತ್ತದೆ. ಒಬ್ಬರಿಗೊಬ್ಬರು ಗೌರವ ನೀಡಿದರೆ ಮನೆ ಬೆಳಕಿನ ದೀಪವಾಗುತ್ತದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು.